ಮಾಸೂರು ಲುಕ್ಕೇರಿಯ ಕೇಶವ ಗಣಪತಿ ಅಂಬಿಗ ಕುಟುಂಬಕ್ಕೆ ನಮ್ಮ ಸಮಾಜದಿಂದ ಯಾವುದೇ ಬಹಿಷ್ಕಾರ ಹಾಕುವುದಾಗಲಿ ಅಥವಾ ದಂಡ ವಿಧಿಸುವುದಾಗಲಿ ಮಾಡಿಲ್ಲ. ಕೇಶವ ಅಂಬಿಗರ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಎಂದು ಲುಕ್ಕೇರಿ ಅಂಬಿಗ ಸಮಾಜದ ಯಜಮಾನರಾದ ಗಂಗಾಧರ ಅಂಬಿಗ ಸ್ಪಷ್ಟಪಡಿಸಿದರು. ಕುಮಟಪಟ್ಟಣದಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕೇಶವ ಅಂಬಿಗ ಅವರು ಮಾಡಿದ ತಪ್ಪಿಗೆ ತಲತಲಾಂತರದಿಂದ ನಡೆದುಕೊಂಡು ಬಂದಿರುವಂತೆ ಗಂಗಾಮಾತಾ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದವನ್ನ ಊರಿಗೆ ಹಂಚುವ ಮೂಲಕ ಹೊಂದಾಣಿಕೆಯಿಂದ ಹೋಗುವ ಪದ್ಧತಿ ಈಗಲೂ ಇದೆ. ಈ ಸಂಪ್ರದಾಯ ಇದೆಯೇ ಹೊರತು ಬಹಿಷ್ಕಾರವಾಗಲಿ ದಂಡ ವಿಧಿಸುವುದಾಗಲಿ ನಮ್ಮಲ್ಲಿ ಇಲ್ಲ. ಗಂಗಾದೇವರಿಗೆ ಪೂಜೆ ಸಲ್ಲಿಸಿ ಸಮಾಜದೊಂದಿಗೆ ಬೆರೆತು ಸೌಹಾರ್ದಯುತವಾಗಿ ಎಲ್ಲರೂ ಒಟ್ಟಾಗಿ ಜೀವನ ನಡೆಸೋಣ ಎಂದು ಸಾಕಷ್ಟು ಬಾರಿ ತಿಳಿಸಿದ್ರು. ಕೇಶವ್ ಅವರು ಒಪ್ಪುತ್ತಿಲ್ಲ ಎಂದರು. ನಮ್ಮ ದಿವಿಗಿಗೆ ಹೋಗಿದ್ರು ಈ ವರ್ಷ, ಹೋದ ವರ್ಷ ಎರಡನೇ ಮೆಡಜನಕ್ಕೆ ಹೋದರು, ಮೂರನೇ ಮಾಸೂರಿಗೆ ಹೋದರು. ನಾವು ಮಾಸೂರಲ್ಲಿ ಸುಗ್ಗಿಯನ್ನು ಆಡಬೇಕಿದ್ರೆ ನಮ್ಮದೇ ಒಂದು ಮನಸ್ಸ, ನಮ್ಮೊಳಗೆ ನಾವೇವ ನಾವು ಸುಗ್ಗಿ ಹಬ್ಬ ಸುಗ್ಗಿ ಆಡಿ ಆದ ಕೂಡಲೇ ನಾವು ಒಂದು ಜಾನಪದ ಹೇಳಿ ಹಾಡ್ತರು. ಆ ಜಾನಪದನ್ನು ಹಾಡಬೇಕಿದ್ರೆ ಜಾನಪದ ಹಾಡೋರು ನಾವು 4 ಜನ ಮುಂದೆ ಆಡ್ತರು, 4 ಜನ ಹಿಂದೆ ಹುಡುಗರಿಗೆ ನಿಲ್ಸ್ಕೊಂತರು. ನಿಲ್ಸ್ಕೊಂಡಾಗೆ ಆ ಹುಡುಗ ಅದರಲ್ಲಿ ಏನಾಯ್ತು ಕೇಳಿದ್ರೆ ಈ ವರ್ಷ ಒಬ್ಬವ ಅಲ್ಲ ಕಳೆದು ಹೋಗ್ಬಿಟ್ಟ. ಗಣಪತಿ ಕೃಷ್ಣ ಹೇಳವ ತೀರೋಗ್ಬಿಟ್ಟ. ನಾವು ಅಲ್ಲಿ 3 ಜನ ಉಳಿದ್ರು ಹಾಡೋರು. ನಾವು ಮುಂದೆ ಹಾಡೋರು 3 ಜನ ಹೇಳ್ದಂಗೆ ಜಾನಪದ ಹಾಡನ್ನು ಹಿಂದಿನ 4 ಜನ ಪಾಲ್ಗಳು ಹೇಳ್ತರು. ಅವರಿಗೆ ನಾವು ಟ್ರಯಲ್ ಕೊಡೋದು, ಸುಗ್ಗಿ ಹಬ್ಬ ಹಾಡಿ ನಾವು ಕೊಡ್ತೀವಿ. ಮತ್ತು ಆ ಸುಗ್ಗಿ ಹಾಡಬೇಕಿದ್ರೆ ನಮ್ಗೆ ಅಡ್ಡುಕೊಳ್ತ ಎಲ್ಲದೇ ಹಾಗೆ ಅದನ್ನು ಹಾಡಬೇಕಾದ್ರೆ ಈ ಕೇಶವ ಗಣಪತಿ ಹೇಳವ ಹುಡುಗ ಆ ಒಬ್ಬ ತೀರೋದವನ ಹೆಸರು ಹೇಳ್ಕೊಂಡು ಮತ್ತೊಬ್ಬ ಜೀವಿದವನ ಹೆಸರು ಶರಣ 70 ವರ್ಷನವ 70-75 ವರ್ಷನವ. ಗಂಗಾಮಾತಾ ದೇವಾಲಯದ ಸಮಿತಿ ಅಧ್ಯಕ್ಷ ಮಹಾಬಲೇಶ್ವರ ಅಂಬಿಗ ಮಾತನಾಡಿ, ನಮ್ಮ ಸಮಾಜವಾಗಲಿ ಅಥವಾ ಬೇರೆ ಯಾವುದೇ ಸಮಾಜದ ಭಕ್ತರು ದೇವಾಲಯಕ್ಕೆ ಬಂದರೆ ನಿರ್ಬಂಧ ವಿಧಿಸಿದ ದಾಖಲೆಗಳಿಲ್ಲ. ಕೇಶವ ಅಂಬಿಗ ಅವರ ಆರೋಪಗಳಲ್ಲಿ ನೈಜತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಅಂದಲೂ ಬರಲಿಲ್ಲ ನಮ್ಮ ಸಮಾಜ, ನಮ್ಮ 18 ಹಳ್ಳಿ ಹೇಳದೆ 18 ಹಳ್ಳಿ ಸಮಾಜಿಗೂ ಹೋಗಲಿಲ್ಲ. ಹೋಗಿ ಟೇಷನ್ ಮುಖಾಂತರ ಹೋದ. ನೋಡಿ, ಟೇಷನ್ದಲ್ಲಿ ನಾವು ಏನೇನು ಅಪಚಾರ ಮಾಡೋಣ, ನಮಗೆ ನಾವು ಬಹಿಷ್ಕಾರ ಕೊಟ್ಟಾರಂತೆ. ಬಹಿಷ್ಕಾರ ಕೊಟ್ಟಿದ್ದೆಲ್ಲ ಹೇಳಿ ಬಹಿಷ್ಕಾರ ಎಲ್ಲ ಅದೆಲ್ಲ ಕೇಳಿ ನಾನು ನಿಮ್ಗೆ ಬಹಿಷ್ಕಾರ ಕೊಟ್ಟಾರ್ಯ, ನಾನು ನಿಂಗೆ ದಂಡ ಮಾಡ್ಯಾನ. ಆಗ ಸೀಪಾಯಿ ಜೊತೆ ಕೇಳಿದ್ರು. ಸೀಪಾಯಿ ಕೇಳಿದ್ರು, ನಿಂದು ಏನು ಅದೇ ರೂಲ್ಸು ನಿಮ್ಮದು ಯಾವ, ನೀನು ಅವರಿಗೆ ಅವರು ಬಹಿಷ್ಕಾರ ಕೊಡಲ್ಲ, ನಿಮಗೆ ದಂಡ ಮಾಡುವುದಿಲ್ಲ. ಹಾಗಾದ್ರೆ ಯಜಮಾನ ನಿಮ್ಮದು ಯಾವ ರೂಲ್ಸ್ ಇಟ್ಕೊಂಡಿರಿ ಕೇಳಿದ್ರು. ನಾನು ಹೇಗೆ ಹೇಳಿದೆ, ಯಾವುದಾದ್ರು ಒಂದು ಊರು ಒಂದು ನಡೆಸಬೇಕಿದ್ರಿ, ಯಾವುದಾದ್ರು ಒಂದು ರೂಲ್ಸ್ ಇಡಬೇಕಲ್ರಿ. ನಾನು ನಮ್ಮ ಕುಲದೇವರು ಹೇಳೋದೆ ಗಂಗಿದೇವರು. ಆ ಗಂಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಹಣಕಾಯಿ ಮಾಡ್ಕೊಬಂದ್ರೆ ಆಯ್ತವ. ಹಣಕಾಯಿ ಮಾಡ್ಕೊಬಂದು ಆ ಪ್ರಸಾದನ್ನು ತಂದು ನಮ್ಮ ಊರಿಗೆ ಹಚ್ಚಿಬಿಟ್ರೆ ಆಯಿತು. ಅವ ಹೂಂಗೆ ತಂದ್ಕೊಳ್ಳಿ, ಕುಂಕುಮ ತಂದ್ಕೊಳ್ಳಿ, ಅದು ನಮಗೆ ಅದ್ರಿಂದ ಹೇಳಿಲ್ಲ ಅಂತೂ ಪ್ರಸಾದ ತಂದು ಹಚ್ಚುವುದು ನಮ್ಮ ರೂಲ್ಸ್ ಇಟ್ಕೊಂಡಾಗಲ್ಲ. ನಾವು ಅದರಂತೆ ನಾವು ಊರು ನಡೆಸ್ಕೊ ಬರ್ತಾವನ್ನ ಸರ್. ಮತ್ತು ಇದಕ್ಕೂ ಹೆಚ್ಚಿನ ಪದ್ಧತಿ ನಾನು ಏನು ಇಟ್ಕೊಳ್ವೆ, ಅವರನ್ನು ನಾನು ಹೇಗೆ ನಡೆಸಬೇಕಾಗಲ್ಲ, ಬೇರೆ ಇಟ್ಕೊಂಡ್ರೆ ನಾವು ಮತ್ತೆ ಒಂದು. ಗಣೇಶ್ ಅಂಬಿಗ ಮಾತನಾಡಿ, ಕೇಶವ್ ಅವರ ಮನೆಗೆ ಹೋಗಿ ಆಗ್ನೇಲ್ ಎನ್ನುವವರು ಪತ್ರಿಕೆ, ಟಿವಿ ಮಾಧ್ಯಮಗಳಿಗೆ ಸುಳ್ಳು ಸಂದೇಶ ಹರಿಬಿಡುತ್ತಿದ್ದಾರೆ. ಇದನ್ನ ನಾವೆಲ್ಲರೂ ಖಂಡಿಸುತ್ತೇವೆ. ಒಂದುಗೂಡಿಸುವ ಮನಸ್ಥಿತಿ ಇದ್ದಿದ್ರೆ ಆಗ್ನೇಲ್ ಅವರು ಕೇಶವ್ ಅಂಬಿಗ ಹಾಗೂ ನಮ್ಮ ಲುಕ್ಕೇರಿ ಅಂಬಿಗ ಸಮಾಜ ಬಾಂಧವರನ್ನ ಒಗ್ಗೂಡಿಸಿ ವಿಚಾರಿಸಬಹುದಿತ್ತು. ಅದನ್ನ ಬಿಟ್ಟು ಸಮಾಜದಲ್ಲಿ ಬಿರುಕು ಮೂಡಿಸುವುದು, ಪೊಲೀಸ್ ಅಧಿಕಾರಿಗಳ ಹಾಗೂ ತಹಶೀಲ್ದಾರ್ ಅವರ ಮೇಲೆ ಈ ವಿಷಯದಲ್ಲಿ ವೈಯಕ್ತಿಕ ದ್ವೇಷ ಸಾಧಿಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಬಹಿಷ್ಕಾರ ಪದ್ಧತಿ ಅನ್ನೋದೇ ಮೊದಲಿಗೆ ನಮ್ಮಲ್ಲಿಲ್ಲ, ಹಿಂದಿನಿಂದನೂ ಇಲ್ಲ, ಈಗೂ ಇಲ್ಲ, ಹಿಂದಿನಿಂದನೂ ಇಲ್ಲ. ಅದರಲ್ಲೂ ದೇವಸ್ಥಾನದಲ್ಲಿ ಯಾವುದೇ ಭಕ್ತಾದಿಗಳಿಗೂ ನಿರ್ಬಂಧ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಈ ಹಿಂದೂ ಮಾಡಲಿಲ್ಲ, ಈಗೂ ಮಾಡ್ತಾ ಇಲ್ಲ. ನಾವು ಸುಮ್ಮನೆ ಸುಳ್ಳಾಪಾದನೆ ಅದು. ಹಾಗೇನಾದರೂ ಒಂದು ವೇಳೆ ಆಗಿದ್ದೇ ಆದರೆ ಆಗಲಿಲ್ಲ, ಈ ಹಿಂದೂ ಆಗಲಿಲ್ಲ, ಈಗೂ ಇಲ್ಲ, ಯಾವ ಕಾರಣಕ್ಕೂ ಅದಿಲ್ಲ, ನಮ್ಮಲ್ಲಿಲ್ಲ. ಯಾಕಂತಂದರೆ ಹಿಂದೆ ಅಧ್ಯಕ್ಷ ಕೆಲಸ ಮಾಡಿದವರು ಅವರೇ, ಇಲ್ಲಿ ರಾಶಿ ವರ್ಷ ಕೆಲಸ ಮಾಡಿದವರು ಅವರೇ. ಅವ್ರ ಹತ್ರ ನೀವು ಕೇಳೋದ್ರ ಬಗ್ಗೆ ಅಂದರೆ ತಿಳ್ಕೊಳ್ಬೋದು. ನಮ್ಮ ದೇವಸ್ಥಾನದಲ್ಲಿ ಆ ರೀತಿ ಯಾವುದೇ ಒಂದು ಭಕ್ತಾದಿಗಳಿಗೆ ತಂಟೆ ಮಾಡೋದು ದಾಖಲೆ ಇಲ್ಲ. ನಾವು ಹಣ್ಣುಕಾಯಿ ದೇವಸ್ಥಾನಕ್ಕೆ ನಿರ್ಬಂಧನೇ ಇಲ್ಲ. ನಮ್ದು ಯಾವುದೇ ಭಕ್ತಾದಿಗಳು, ನಮ್ಮ ಸಮಾಜ ಅಂತ ಹೇಳಲ್ಲ, ಯಾವ ಸಮಾಜ, ಎಲ್ಲ ಸಮಾಜದವರಿಗೂ ಅದು ಹೇಳೋ ಒಂದು ಪದ್ಧತಿನೇ ಇಲ್ಲ. ನಮ್ದು ಪದ್ಧತಿನೇ ಇಲ್ಲ. 18 ಹಳ್ಳಿ ಯಜಮಾನರಾದ ಅನಂತ್ ಅಂಬಿಗ,
ತಮ್ಮು ಅಂಬಿಗ, ಸಮಾಜ ಪ್ರಮುಖರಾದ ಗೋವಿಂದ್ ಅಂಬಿಗ, ಗಣೇಶ್ ಅಂಬಿಗ, ರಾಜು ಅಂಬಿಗ, ಸತೀಶ್ ಅಂಬಿಗ, ಮಂಜುನಾಥ್ ಅಂಬಿಗ ಇತರರು ಇದ್ದರು. ಅನಾವಶ್ಯಕವಾಗಿ ಸಿಪಿಐ ಮೇಲೆ, ಸಿಪಿಐ ಸಾಹೇಬರ ಮೇಲೆ ಅಥವಾ ತಹಸೀಲ್ದಾರ್ ಮೇಲೆ ವೈಯಕ್ತಿಕ ದ್ವೇಷವನ್ನ ಈ ಒಂದು ವಿಷಯವನ್ನ ಇಟ್ಕೊಂಡು ಅವನು ಆಟ ಆಡಿಸ್ತಾ ಇದ್ದಾನೆ. ಮತ್ತೆ ಇನ್ನೊಂದೇನಂತಂದ್ರೆ ಇನ್ನೊಂದು ಪೇಪರ್ ಆಮೇಲೆ ಯಾರೋ ಕಾರವಾರದ ಮೀನು ಮಾರುಕಟ್ಟೆ ಹಾಗೂ ಶಹರ ಪೊಲೀಸ್ ಠಾಣೆಗೆ ಹೊಂದಿಕೊಂಡಿರುವ ಹಳೆಯ ತರಕಾರಿ ಮಾರುಕಟ್ಟೆ ತೆರವುಗೊಂಡ ಸ್ಥಳದಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಮಂಜೂರಾಗಿರುವ 5 ಕೋಟಿ ರೂಪಾಯಿ ಹಣದಲ್ಲಿ ನೂತನ ತರಕಾರಿ ಮಾರುಕಟ್ಟೆ ಹಾಗೂ ವಾಣಿಜ್ಯ ಸಂಕೀರ್ಣ ಕಟ್ಟಡಕ್ಕೆ ಸೋಮವಾರ ಶಾಸಕ ಸತೀಶ್ ಸೈಲ್ ಭೂಮಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ತರಕಾರಿ ಹಾಗೂ ವಾಣಿಜ್ಯ ಮಳಿಗೆಗಳ ಸಂಕೀರ್ಣವನ್ನ ಈಗಾಗಲೇ ಇರುವ ವಾಣಿಜ್ಯ ಸಂಕೀರ್ಣಕ್ಕೆ ಜೋಡಿಸಲಾಗುವುದು ಎಂದರು. ನಗರಸಭೆಯ ಮಾಜಿ ಸದಸ್ಯರೆಲ್ಲ ಪಕ್ಷಾತೀತವಾಗಿ ಈ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ಗಾಂಧಿ ಮಾರ್ಕೆಟ್ನಲ್ಲಿ ಯಾರೆಲ್ಲ ಖಾಸಗಿಯವರಿದ್ದಾರೆ ಅವರಿಗಷ್ಟೇ ಜಾಗವನ್ನ ಕಾನೂನು ಪ್ರಕಾರ ನೀಡಲಾಗುವುದು. ಅವರ ಎಫ್ಐಆರ್ ಪ್ರಕಾರ ಇರುವ ಜಾಗವನ್ನ ಉಚಿತವಾಗಿ ನಿರ್ಮಿಸಿಕೊಡುತ್ತೇವೆ. ಯಾವುದೇ ರೀತಿಯ ಅನ್ಯಾಯ ಯಾರಿಗೂ ಆಗಲು ಬಿಡುವುದಿಲ್ಲ. ಮಾಘಚೌತಿ ಸಂದರ್ಭದಲ್ಲಿ ನಗರದ ರಸ್ತೆ ಪಕ್ಕದಲ್ಲಿ 5 ದಿನಗಳ ಕಾಲ ಹೂವು ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡುವಂತೆ ನಗರಸಭೆ ಆಯುಕ್ತರಿಗೆ ಸೂಚಿಸಿದ್ರು. ರಸ್ತೆ ಪಕ್ಕದಲ್ಲಿ ವಾಹನ ಸಂಚಾರಕ್ಕೆ ತೊಂದರೆಯಾಗುವಂತೆ ವ್ಯಾಪಾರ ಮಾಡಬೇಡಿ. ಭವಿಷ್ಯದಲ್ಲಿ ಹೂವು ಮಾರಾಟಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ವ್ಯಾಪಾರಿಗಳಿಗೆ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ನಗರಸಭೆ ಸದಸ್ಯ ಉಮೇಶ್ ಕೇಣಿ ಅವರು, ಶಾಸಕರ ಕೋರಿಕೆ ಮೇರೆಗೆ ನನ್ನ ಅಂಗಡಿ ಸ್ಥಳವನ್ನ ನೂತನ ಕಟ್ಟಡ ಸಂಕೀರ್ಣ ನಿರ್ಮಾಣಕ್ಕೆ ಬಿಟ್ಟುಕೊಡುತ್ತೇನೆ. ಮುಂದೆ ನನಗೆ ಹೊಸ ಕಟ್ಟಡದಲ್ಲಿ ಸ್ಥಳಾವಕಾಶ ಮಾಡಿಕೊಡುವ ಭರವಸೆ ಶಾಸಕರು ನೀಡಿದ್ದಾರೆ ಎಂದರು. ಕಾರವಾರ ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗೆಜ್ಜೆ ಮಾತನಾಡಿ, 2024-25ನೇ ಸಾಲಿನ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಹಂತ 4 ಯೋಜನೆಯಡಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ತರಕಾರಿ ಹಾಗೂ ವಾಣಿಜ್ಯ ಮಳಿಗೆ ಸಂಕೀರ್ಣ ನಿರ್ಮಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಂಭು ಶೆಟ್ಟಿ, ಸುಮಂಗಲ ಹನೆಹಳ್ಳಿ, ನಗರಸಭೆಯ ಮಾಜಿ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ನಗರಸಭೆ ಮಾಜಿ ಸದಸ್ಯರು, ಗುತ್ತಿಗೆದಾರರು, ತರಕಾರಿ ವ್ಯಾಪಾರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾಡ್ತಾನೆ ಅಂತ ನನಗೂ ಖಂಡಿತ ನನಗೆ ವಿಶ್ವಾಸ ಇದೆ. ಆದಷ್ಟು ಬೇಗ ಮಳೆಗಾಲದ ಮೇಲೆ ಒಂದು ಸ್ವಲ್ಪ ಪೂರ್ವಂಗ ನೋಡ್ಕೊಂಡು ಒಂದು ಮಾಡಬೇಕು. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ ವಿಳಂಬ ಆಗಿ ಯಾರೋ ನೀರಿನ ಘಟಕದ ಬಗ್ಗೆ ಹೇಳಿದರು. ಏನು ಗೊತ್ತಿಲ್ಲ, ನಾವು ನೀರಿನ ಘಟಕ ಮಾಡೋದು ನಾವು ಮೊದಲೇ KSRTC ಡಿಪೋ ಮಾಡ್ತಾಯಿದ್ದೀವಿ. ಡಿಪೋ ಬಂದಮೇಲೆ ಅಲ್ಲಿ ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಕೊಂಡು ಅವರು ಡಿಸೈನ್ ಮಾಡಿ, ಅದಕ್ಕೆ ನನ್ನ ಏನು ಅಭ್ಯಂತರ ಇಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಕಾರವಾರನ ಒಳ್ಳೆಯ ನಗರವನ್ನು ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ. ಅದನ್ನು ಬಿಟ್ಟು ಬೇರೆ ಏನು ಇಚ್ಛೆ ಇಲ್ಲ. ಅಂಕೋಲ ಹೆಚ್ಚಕಡ ಗ್ರಾಮದಲ್ಲಿ ಸಂಸ್ಕೃತಿ ಸಂಸ್ಕಾರ ಪೂರ್ವಜರಿಂದಲೇ ಬೆಳೆದು ಬಂದಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿ ಮನೆಯಲ್ಲೂ ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿದ ಗ್ರಾಮ ನಮ್ಮದು ಎಂದು ನಿವೃತ್ತ IAS ಅಧಿಕಾರಿ ಪಾಂಡುರಂಗ ಬೊಮ್ಮಯ್ಯ ನಾಯಕ್ ಹೇಳಿದರು. ಅಂಕೋಲ ಹಿಚಕಡ ಬಯಲು ರಂಗಮಂದಿರದಲ್ಲಿ ನಡೆದ ಹಿಚಕಡ ಸೇವಾ ಸಹಕಾರಿ ಸಂಘದ ಶತಮಾನೋತ್ಸವ ಸಮಾರಂಭದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ, ನಮ್ಮೂರಿನ ಇಂದಿನ ತಲೆಮಾರಿನಲ್ಲಿಯೂ ಪ್ರತಿಯೊಬ್ಬರನ್ನ ಗೌರವಿಸುವ ಗುಣ, ಹಿರಿಯರನ್ನ ಪ್ರೀತಿಯಿಂದ ನೋಡಿಕೊಳ್ಳುವ ಔದಾರ್ಯವಿದ್ದು ನಮ್ಮ ಸಹಕಾರಿ ಇತರ ಸಂಘಗಳಿಗೆ ಮಾದರಿ ಎಂದರು. ಹೀಗೆ ಸಂಘ ಅನೇಕ ಸ್ಥಾಪನೆ ಮಾಡುವವರು ಕೆಲವರು ಇರ್ತಾರೆ. ಹೇಗೆ ಮತ್ತೊಬ್ಬರು ಹೇಳಿಕೊಟ್ಟೇ ಮಾಡಬೇಕು ಅಂತಿಲ್ಲ. ಏನೋ ಒಂದು ಪ್ರೋತ್ಸಾಹ ಕೊಡುವಂತಹ ಮಾತು, ಒಂದು ಘಟನೆ, ಇದರ ಮೇಲಿಂದ ಸ್ಫೂರ್ತಿ ಪಡೆದು ತಾವಾಗಿ ಮುಂದಿನ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ಅನುಕೂಲ ಆದರೆ ಅದು ಒಳ್ಳೆಯದು. ಅನೇಕ ಬಾರಿ ಏನಾಗ್ತದೆ, ಅಂತಸ್ಥವಾದಂತಹ ಭಾವನೆಗಳು ಹೊರಹೊಮ್ಮಬೇಕಾದ್ರೆ ಅವರಲ್ಲಿರುವಂತಹ ಬುದ್ಧಿಯೋ ಶಕ್ತಿಯೋ ಉದ್ದೀಪನಗೊಳ್ಳಬೇಕಾದ್ರೆ ಮತ್ತೊಬ್ಬರು ಕೆಲವರಿಗೆ ಸಹಾಯ ಮಾಡಬೇಕಾಗ್ತದೆ, ಕೆಲವರಿಗೆ ಸ್ಫೂರ್ತಿ ಕೊಡಬೇಕಾಗ್ತದೆ, ಇನ್ನು ಕೆಲವರಿಗೆ ಸಹಕಾರ ಸಾಕಾಗ್ತದೆ. ಹಾಗೆ ಈ ಸಹಕಾರ ಸಂಘವನ್ನು ನಡೆಸಿಕೊಂಡು ಬರುವಾಗ 10 ಕೈಗಳು ಸೇರಬೇಕಾದಂತಹ ಒಂದು ಅಗತ್ಯ ಇರ್ತದೆ. ನಿವೃತ್ತ ಮುಖ್ಯ ಅಭಿಯಂತರ ಅರವಿಂದ್ ಡಿ ಕಣಗಿಲ್ ಮಾತನಾಡಿ, ಹಿಚಕಡ ಮತ್ತು ಕಣಗಿಲ್ ಗ್ರಾಮಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಎರಡೇ ಗ್ರಾಮದ ನಾಗರಿಕರು ಸೇರಿ 100 ವರ್ಷದ ಹಿಂದೆ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಹೆಜ್ಜೆ ಗುರುತನ್ನ ಮೂಡಿಸಿರುವುದು ವಿಶೇಷತೆ ಎನಿಸುತ್ತದೆ ಎಂದರು. ಈಗ ನನಗೆ ಈ ಸಹಕಾರಿ ಮೂವ್ಮೆಂಟ್ ಬಗ್ಗೆ ಆಗಲಿ ಹೆಚ್ಚಿನ ಅನುಭವ ಇಲ್ಲ. ಆದರೆ ನಾವು ಸಣ್ಣವರಿರುವಾಗಲೂ ಕೂಡ ಈ ಸೇವಾ ಸಹಕಾರಿ ಸಂಘ ಅಂತ ಗೊತ್ತಿರಲಿಲ್ಲ. ಇದು ಹಿಚಕಡ ಸೊಸೈಟಿ ಅನ್ನುವ ಒಂದು ಅರಿವಿತ್ತು.
ಹಿಚ್ಗಡ್ ಸೊಸೈಟಿ ಅಂತ ಹೇಳಿದ್ರೆ ನಾವು ರೇಷನ್ ತಗೊಳ್ಳಿಕ್ಕೆ ಇಲ್ಲಿಗೆ ಬರ್ತಾ ಇದ್ವಿ. ಸೊ ಆವಾಗ ನಮಗೆ ಸೊಸೈಟಿ ಅಂದರೆ ಹೀಗೆ ರೇಷನ್ಗಳನ್ನು ನೀಡುವಂತಹ ಒಂದು ಸ್ಥಳ ಅನ್ನುವ ಭಾವನೆ ಇತ್ತು. ಈ ಕಣಗಿಲ್ ಮತ್ತು ಹಿಚ್ಗಡ್ ಗ್ರಾಮಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬಾ ಮಂಚೂಣಿಯಲ್ಲಿ ಇದ್ದಂತಹ ಗ್ರಾಮಗಳು. ತಮಗೆಲ್ಲ ಗೊತ್ತಿರುವಂತೆ ಅಂಕೋಲವನ್ನು ಕರ್ನಾಟಕದ ಬಾರ್ಡೋಲಿ ಎಂದು ಕರೀತಾ ಇದ್ರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಮ್ಮ ಹಿರಿಯರು ಬಹಳ ರೀತಿಯಲ್ಲಿ ಭಾಗವಹಿಸಿ ಅನೇಕ ತ್ಯಾಗಗಳನ್ನು ಮಾಡಿ ಬಲಿದಾನಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ರು. ನಾವೆಲ್ಲ ಸ್ವಾತಂತ್ರ್ಯ ಚಳುವಳಿಯ ಕಥೆಯನ್ನ ಬಹಳವಾಗಿ ಕೇಳಿದ್ದೇವೆ. ಆದರೆ ಈ ಸಹಕಾರಿ ಚಳುವಳಿಯ ಕತೆ ನನಗೂ ಕೂಡ ಹೆಚ್ಚು ಗೊತ್ತಿರಲಿಲ್ಲ. ನನಗನ್ನಿಸ್ತದೆ ಬಹಳ ಹಿಚಕಡ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ನಾರಾಯಣ್ ನಾಯಕ್ ಮಾತನಾಡಿ 2 ಗ್ರಾಮಗಳ ನಾಗರಿಕರು ಸೇರಿ ಈ ಸಂಘದ ಆರಂಭಕ್ಕೆ ಮುನ್ನುಡಿ ಬರೆದು ಯಶಸ್ವಿಯಾಗಿ 100 ವರ್ಷ ಗ್ರಾಹಕರ ಹಿತ ಕಾಪಾಡುತ್ತಾ ಅಭಿವೃದ್ಧಿ ಹೊಂದುತ್ತಾ ಬೆಳೆದು ಬಂದಿರುವ ಸಂಘ ಎನ್ನುವುದೇ ನಮ್ಮ ಹೆಮ್ಮೆ ಎಂದರು. ನಾನು 1965ರಲ್ಲಿ ಸಾಲಾ ಮೆಂಬರ್ನಾಗಿ ಈ ಸಂಘಕ್ಕೆ ಸೇರಿರುವ, ತದನಂತರದಲ್ಲಿ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸಿದ್ದೆ. ನಮ್ಮ ಸಂಘದ 7 ಬೀಳುಗಳನ್ನು ಬಹಳಷ್ಟು ನೋಡಿದ್ದೇನೆ ನಾನು. ಯಾಕಂತ ಹೇಳಿದ್ರೆ ನಾನು ಸದಾಕಾಲ ಊರಲ್ಲಿ ಇರುವುದರಿಂದ, ಹುಟ್ಟಿದಾಗನಿಂದ ಕೊನೆಯವರೆಗೂ ಊರಲ್ಲೇ ಇರುವುದರಿಂದ ಈ ಸಹಕಾರಿ ಸಂಘದ ಬಗ್ಗೆ ಬಹಳ ಅನುಭವವನ್ನು ನಾನು ಹೊಂದಿದ್ದೇನೆ. ಮೊದಲನ ಕಾಲದಲ್ಲಿ ಸಂಘ ಸ್ಥಾಪನೆಯಾದ ಕಾಲದಲ್ಲಿ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ನಡೀತಾ ಇತ್ತು. ಅದನ್ನು ನಾನು ನೋಡಿದ್ದೆ. ನಮ್ಮ ಬೊಮ್ಮಯ್ಯ ತಿಮ್ಮಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಜಿಲ್ಲಾ ಪಂಚಾಯತ್ ಅಧೀಕ್ಷಕ ಕೃಷ್ಣ ನಾಯಕ್ ಹಿಚಕಡ, ಸೇವಾ ಸಹಕಾರಿ ಸಂಘವೂ ಸಹ ಗ್ರಾಹಕರ ಹಿತದ ಜೊತೆಗೆ ಸೇವಾ ಸಹಕಾರಿ ಸಂಘದ ಬೆಳವಣಿಗೆಯನ್ನ ಹಮ್ಮಿಕೊಳ್ಳುತ್ತಾ ಬಂದಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಚಾರ ಎಂದರು. ಆದರೆ ಅದನ್ನು ಹೇಳೋಕ್ಕಿಂತ ಮೊದಲು ಈಗಾಗಲೇ ಇದೀಗ ನಡೆದ ಕಾರ್ಯಕ್ರಮಕ್ಕೆ ಮೊದಲು ಹೋಗಿ ಆಮೇಲೆ ಅಲ್ಲಿಗೆ ಪ್ರವೇಶ ಮಾಡೋದು ಒಳ್ಳೆಯದು. ಪಾಂಡ್ರಿಂಗ್ ನಾಯಕರು ಈ ಕಾರ್ಯಕ್ರಮದ ಮಹತ್ವವನ್ನು ಹೇಳ್ತಾ ಹಳೆಯ ನೆನಪುಗಳನ್ನೆಲ್ಲ ಇಲ್ಲಿ ಹಂಚಿಕೊಂಡು, ಅವರು ಒಂದು ಯಕ್ಷಗಾನದ ಬಹಳ ಜನ ಪ್ರೇಕ್ಷಕರಿಗಿಂತೂ ಒಂದು ಯಕ್ಷಗಾನವನ್ನು ಹೇಗೆ ಅತ್ಯಂತ ಅಭಿನಯಪೂರ್ಣವಾಗಿ ಮಾಡಲು ಅಂತ ಹೇಳಿದ್ರು. ಅದಕ್ಕೆ ಅವರು ಕಾರಣ ಹೇಳಲಿಲ್ಲ ಯಾಕಂತ. ಈ ಕಾರಣ ನಮಗೆ ಅನಿಸ್ತಾ ಇದೆ. ಯಾಕಂದ್ರೆ ಯಾವಾಗಲೂ ಬೆಳಕು ಸ್ಟೇಜ್ ಮೇಲೆ ಇರ್ತದೆ, ಪ್ರೇಕ್ಷಕರ ಮೇಲೆ ಇರುವುದಿಲ್ಲ. ಅಲ್ಲಿ ಕುರ್ಚಿನೂ ಒಂದೇ, ತಲೆನೂ ಒಂದೇ. ಎಷ್ಟು ಕುರ್ಚಿಗಳು ಹಾಕಿರ್ತವೋ ಅಷ್ಟು ತಲೆಗಳಾಗಿ ಕಾಣ್ತದೆ. ಅದರಿಂದ ನಟಿಸುವ ನಟ ಅಲ್ಲೆಲ್ಲ ಇಡೀ ಸಭಾಂಗಣ ಏನಿದೆ ನಟರೇ ಪ್ರೇಕ್ಷಕರೇ ತುಂಬಿದ್ದಾರೆ ಎನ್ನುವ ಭಾವನೆ ಮಾಡಿಕೊಂಡು ಅವನು ಯಾವುದನ್ನು ಎಲ್ಲವನ್ನು ಮರೆತು ತನ್ನ ಪ್ರತಿಭೆಯನ್ನು ಮೆರೆದಿರಬೇಕು ಅನ್ನುವುದು ನನ್ನ ಊಹೆ. ಇದೆಲ್ಲ ನನ್ನ ಊಹೆ. ಆದರೆ ಸ್ಟೇಜ್ನಲ್ಲಿ ಓಡಾಡಿದವರಿಗೆ ಇದೆಲ್ಲ ಅನುಭವಕ್ಕೆ ಬಂದಿರ್ತದೆ. ನೀವು ನಟನೆ ಮಾಡಿದರೆ ಈ ನಟನೆಯ ಕಾರಣ ಅಲ್ಲಿ ಇರುವ ಎಲ್ಲ ಗುಣ ಅವಗುಣಗಳು ನಮಗೆ ಗೊತ್ತಾಗ್ತದೆ. ಮುಖ್ಯ ಕಾರ್ಯನಿರ್ವಾಹಕ ಕೆಟಿ ಗೌಡ ಸ್ವಾಗತಿಸಿದ್ರು. ಉಪನ್ಯಾಸಕ ರಾಮಮೂರ್ತಿ ನಾಯಕ್ ನಿರ್ವಹಿಸಿದ್ರು. ಸಹಕಾರಿಯ ಅಧ್ಯಕ್ಷ ರಾಘವೇಂದ್ರ ರಾಮದಾಸ್ ನಾಯಕ್ ವಂದಿಸಿದ್ರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಕೃಷ್ಣ ಬೀರಣ್ಣ ನಾಯಕ್, ಮಾನ್ಯ ನಿವೃತ್ತ ಅಧೀಕ್ಷಕರು, ಜಿಲ್ಲಾ ಪಂಚಾಯತ್ ಕಾರವಾರ, ಇವರಿಗೆ ನಮ್ಮ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಊರ ನಾಗರಿಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪಾಂಡುರಂಗ ಬೊಮ್ಮಯ್ಯ ನಾಯಕ್, ಮಾನ್ಯ ನಿವೃತ್ತ IAS ಅಧಿಕಾರಿಗಳು, ಇವರಿಗೆ ನಮ್ಮ ಶತಮಾನೋತ್ಸವ ಸಮಿತಿ ಹಾಗೂ ಸಂಘದ ಪರವಾಗಿ ಹಾಗೂ ಊರ ನಾಗರಿಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ. ಸಮಾರೋಪ ಸಮಾರಂಭದಲ್ಲಿ ಪ್ರಶಾಂತ್ ಶೆಟ್ಟಿ ಕನ್ನಡಕ್ಕೆ ಸಂಬಂಧಿಸಿದ ಗೀತೆಗಳನ್ನ ಹಾಡಿ ಪ್ರೇಕ್ಷಕರ ಮನರಂಜಿಸಿದ್ರು. ಧನ್ಯ ಕೇಶವ್ ಗೌಡ ಭರತನಾಟ್ಯದ ಮೂಲಕ ನೆರೆದ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿದ್ರು. ಶತಮಾನೋತ್ಸವ ಸಮಾರಂಭದಲ್ಲಿ ವಿಶೇಷವಾಗಿ ಈ ಸಹಕಾರಿ ಸಂಘದ ಕಟ್ಟಡಕ್ಕೆ ಜಮೀನನ್ನ ದಾನ ನೀಡಿದ ರಾಮಕೃಷ್ಣ ನಾಯಕರ ಕುಟುಂಬವನ್ನ ಸನ್ಮಾನಿಸಿ ಗೌರವಿಸಲಾಯಿತು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.